Good morning to everyone. In today's video, I am going to give you expected reforms in NEET 2027. ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್, ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಇದುವರೆಗೆ ಇರುವ ಅದಕ್ಕಿಂತ ಮುಂದಿನ ವರ್ಷ ಏನೇನು ವಾಟ್ ಆರ್ ದ ಚೇಂಜಸ್ ಗೋಯಿಂಗ್ ಟು ಕಮ್ ಅದ್ರ ಬಗ್ಗೆ ನಿಮಗೆ ಸಮ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ಇದುವರೆಗೆ ನೀವು ಪೇಪರ್ ಆ್ಯಂಡ್ ಪೆನ್ ಮೋಡ್ನಲ್ಲಿ ಎಕ್ಸಾಮ್ ನಡೀತಾ ಇತ್ತು. 2026ನಲ್ಲಿ ಆಗಿರುವ ಕೆಲವೊಂದು ಹಗರಣಗಳು ಈ ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದ್ದೇವೆ ಅಂತ ತಿಳ್ಕೊಬೋದು. ಒಂದು ಪೇಪರ್ ಲೀಕೇಜು, ಮತ್ತೊಂದು ಮಿಸ್ಟೇಕ್ಸ್ ಇನ್ ಕಂಡಕ್ಟಿಂಗ್ ದ ಎಕ್ಸಾಮ್ಸ್ ಇನ್ ಡಿಫ್ರೆಂಟ್ ಸೆಂಟರ್ಸ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಇವೆಲ್ಲ ಸೇರಿ ಈಗ ಪಾರ್ಲಿಮೆಂಟ್ರಿ ಬೋರ್ಡ್, NTA ಅಫಿಷಿಯಲ್ಸ್ ಆ್ಯಸ್ ವೆಲ್ ಆಸ್ ಡಾಕ್ಟರ್ ರಾಧಾಕೃಷ್ಣ ಕಮಿಟಿ, ಇಸ್ರೋ ಚೇರ್ಮನ್ ಡಾಕ್ಟರ್ ರಾಧಾಕೃಷ್ಣನ್ ಕಮಿಟಿ, 7 ಮೆಂಬರ್ಸ್ ಕಮಿಟಿ ಸಮ್ ರಿಫಾರ್ಮ್ಸ್ ಬಗ್ಗೆ ರೆಕಮೆಂಡೇಷನ್ ಮಾಡಿದೆ. ಈ 3 ಸಂಸ್ಥೆಗಳು ಸೇರಿಕೊಂಡು ಈ ಮುಂದಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಅಥವಾ ರಿಫಾರ್ಮ್ಸ್ ತರೋದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದೆ. ವಾಟ್ ಆರ್ ದ ಚೇಂಜಸ್ ಮೇಕ್ ಕಮ್ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೇನೆ. ಒಂದು, ಇದುವರೆಗೆ ನೀಟ್ ಎಕ್ಸಾಮನ್ನು, ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟನ್ನು ಪೇಪರ್ ಆ್ಯಂಡ್ ಪೆನ್ ಮೋಡ್ನಲ್ಲಿ ನಡೆಸ್ತಾ ಇದ್ದರು. ಇದರಿಂದ ಈ ಲಾಸ್ಟ್ ಇಯರ್ 2026ನಲ್ಲಿ ನೀಟ್ ಎಕ್ಸಾಮ್ನಲ್ಲಾಗಿರುವ ಪೇಪರ್ ಲೀಕೇಜ್ ಆಗಿರ್ಬೋದು ಅಥವಾ ಮಾಲ್ ಪ್ರಾಕ್ಟೀಸಸ್ ಇನ್ ಕಂಡಕ್ಟಿಂಗ್ ದ ಎಕ್ಸಾಮ್ಸ್ ಇವೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಪಾರ್ಲಿಮೆಂಟ್ರಿ ಬೋರ್ಡ್, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆ್ಯಸ್ ವೆಲ್ ಆಸ್ ಇಸ್ರೋ ಚೇರ್ಮನ್ ಡಾಕ್ಟರ್ ರಾಧಾಕೃಷ್ಣನ್ ಹೆಡೆಡ್ 7 ಮೆಂಬರ್ಸ್ ಕಮಿಟಿ ಇವರೆಲ್ಲರೂ ಸೇರಿಕೊಂಡು ಮುಂದಿನ ವರ್ಷ ಅಂದರೆ ಮುಂದಿನ ದಿನಗಳಲ್ಲಿ ಸಮ್ ಚೇಂಜಸ್ ಇನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ತರೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಅದು ಏನಾಗ್ಬೋದು? ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದಾಗೆ ಇದುವರೆಗೆ ಪೇಪರ್ ಆ್ಯಂಡ್ ಪೆನ್ ಮೋಡ್ನಲ್ಲಿ ಎಕ್ಸಾಮ್ ನಡೀತಾ ಇತ್ತು. ಅದನ್ನು CBT ಮೋಡಿಗೆ ಚೇಂಜ್ ಮಾಡುವ ಚಾನ್ಸಸ್ ಇದೆ. CBT ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಒಂದೇ ದಿವಸದಲ್ಲಿ ಕಂಡಕ್ಟ್ ಮಾಡೋದ್ರಲ್ಲಿ ಆಗಲ್ಲ. ಯಾಕಂತಂದರೆ ಅರೌಂಡ್ 23-24 lakhs ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್ ಎವ್ರಿ ಇಯರ್. ಅವರಿಗೆ ಒಂದೇ ದಿನದಲ್ಲಿ ಈ CBT ಮೋಡ್ನಲ್ಲಿ ಮಾಡೋದು ಕಷ್ಟ ಆಗ್ತದೆ. ಅದಕ್ಕಾಗಿ 3-4 days 4-5 days ದೇ ಮೇ ಕಂಡಕ್ಟ್ ದ ಎಕ್ಸಾಮ್. ಅದೇ ರೀತಿ ಸೆಂಟರ್ಸ್, ಡಿಫ್ರೆಂಟ್ ಮೆನಿ ಸೆಂಟರ್ಸ್, ಅರೌಂಡ್ 1000 ಸೆಂಟರ್ಸ್ ಇನ್ 500 ಸಿಟೀಸ್ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ. ಅಂದರೆ ಡಿಫ್ರೆಂಟ್ ಸೋರ್ಸಸ್ ಆರ್ ಟೆಲ್ಲಿಂಗ್ ದಟ್ ಅರೌಂಡ್ 1000 ಸೆಂಟರ್ಸ್ನಲ್ಲಿ ಅರೌಂಡ್ 500 ಪ್ಲೇಸ್ಗಳಲ್ಲಿ ಮುಂದಿನ ಎಕ್ಸಾಮನ್ನು ಕಂಡಕ್ಟ್ ಮಾಡುವ ಎಲ್ಲ ಸಾಧ್ಯತೆಗಳು ಇವೆ. ಆ ಮೆಥಡ್ನಲ್ಲೇ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟ್ರೆಂಥನಿಂಗ್ ದ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ಹೆಚ್ಚು ಸ್ಟಾಫ್ ಕೊಡೋದ್ರ ಮೂಲಕ, ಹೆಚ್ಚು ಮೆಂಬರ್ಸನ್ನು ಅದಕ್ಕೆ ಆ್ಯಡ್ ಮಾಡೋದ್ರ ಮೂಲಕ ಅದನ್ನು ಬಲಪಡಿಸುತ್ತಿದೆ. ಈ ಸ್ಟ್ರೆಂಥನಿಂಗ್ ದ NTA ವಿಲ್ ಬಿ ಓವರ್ ಬೈ ಅಕ್ಟೋಬರ್. ಈ ಅಕ್ಟೋಬರ್ ಒಳಗೆ ಅದೆಲ್ಲ ಮುಗಿದ ನಂತರ, ಅಕ್ಟೋಬರ್ ನಂತರ ಏನಾದರೂ ರಿಫಾರ್ಮ್ಸ್ ಬಗ್ಗೆ ನ್ಯೂಸ್ ಬರ್ಬೋದು ಅನಿಸುತ್ತೆ. ಆಮೇಲೆ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ 2027 ನೀಟ್ ಎಕ್ಸಾಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಫ್ ದೇ ಚೇಂಜ್ ಫ್ರಮ್ ಪೆನ್ ಆ್ಯಂಡ್ ಪೇಪರ್ ಮೋಡ್ ಟು CBT ಮೋಡ್, ಒಂದೇ ದಿವಸದಲ್ಲಿ ಈ ನೀಟ್ 2027 ಕಂಡಕ್ಟ್ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ಅಷ್ಟೊಂದು ಫೆಸಿಲಿಟೀಸ್, ಅರೌಂಡ್ 23-24 lakhs ಕ್ಯಾಂಡಿಡೇಟ್ಸ್ ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್. ಅದಕ್ಕಾಗಿ ಮೋಸ್ಟ್ಲಿ ಇನ್ ಮೋರ್ ಸೆಂಟರ್ಸ್ ಆ್ಯಂಡ್ ಮೋರ್ ಇನ್ಸ್ಟಿಟ್ಯೂಷನ್ನಲ್ಲಿ ಈ ನೀಟನ್ನು ಕಂಡಕ್ಟ್ ಮಾಡ್ಬೋದು. ಎರಡನೇದು, ಒಂದೇ ದಿನದಲ್ಲಿ ಆಲ್ಸೋ ಇನ್ ಸಿಂಗಲ್ ಡೇ ಇಟ್ ನಾಟ್ ಪಾಸಿಬಲ್. ಅದಕ್ಕಾಗಿ ದೇ ಮೇ ಕಂಡಕ್ಟ್ ಇನ್ ಈ ಬದಲಾವಣೆಗಳನ್ನು ನೋಡಿಕೊಂಡು ಏನೇನು ಚೇಂಜಸ್ ಬರ್ತದೆ ಅಥವಾ ರಿಫಾರ್ಮ್ಸ್ ಏನೇನು ಬರುತ್ತೆ ಅದ್ರ ತಕ್ಕಂತೆ ನಿಮ್ಮ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ದೆರ್ ಈಸ್ ನೋ ಪ್ರಾಬ್ಲಮ್ ಇನ್ ಫೇಸಿಂಗ್ ದ ಎಕ್ಸಾಮ್ ಅಂತ ಹೇಳ್ತೇನೆ. ವಾಟ್ ಎವರ್ ಚೇಂಜಸ್ ಆರ್ ಟೇಕಿಂಗ್ ಪ್ಲೇಸ್ ಇಟ್ಸ್ ಗುಡ್ ಫಾರ್ ಯು ಪೀಪಲ್. ಅದಕ್ಕಾಗಿ ಇದುವರೆಗೆ ಆಗಿರುವ ಏನು ಲೋಪದೋಷಗಳು ಏನಂತೀವಿ, ಮಾಲ್ ಪ್ರಾಕ್ಟೀಸಸ್ ಅಥವಾ ಲೀಕೇಜ್ ಪೇಪರ್ ಅವನ್ನೆಲ್ಲ ಸ್ಟಾಪ್ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಇರುವ ಒಂದೇ ದಾರಿ ಅಂದರೆ ಸ್ಟ್ರಿಕ್ಟ್ ಮೇಜರ್ಮೆಂಟ್ ತಗೊಳ್ಳೋದು. ಅದು ನೆಕ್ಸ್ಟ್ ಇಯರಿಂದ ಆಗ್ಬೋದು ಅನಿಸುತ್ತೆ. ಅದಕ್ಕಾಗಿ ವಾಟ್ ಎವರ್ ಚೇಂಜಸ್
ಆರ್ ಕಮಿಂಗ್ ಅಕಾರ್ಡಿಂಗ್ಲಿ ಯು ಶುಡ್ ಪ್ರಿಪೇರ್ ಫಾರ್ ದ ಎಕ್ಸಾಮ್, ಬಿ ಪ್ರಿಪೇರ್ಡ್ ಫಾರ್ ದ ಚೇಂಜಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್.